ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರೋಲಾಕ್ಸ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ, ನಮ್ಮ ಥಂಬ್ನೈಲ್ ನೋಡಿ ಅಥವಾ 3 ಡೇಸಿಂದ ಓಡ್ತಾನೆ ಇದೆ. ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು, ಯೂಟ್ಯೂಬಲ್ಲಾಗಿರ್ಬೋದು. ಆಲ್ರೆಡಿ ನಾನೇನು ಹೇಳಬೇಕು ಅನ್ನೋದೇ ಇಲ್ಲ ಈ ಬ್ಲಾಗ್ ಬಗ್ಗೆ. ನಾನು ಹೇಳಕ್ಕೆ ಹೊರಟಿರೋ ಅಂಥದ್ದು ಬರ್ತ್ಡೇ ಪಾರ್ಟಿ ಬಗ್ಗೆ. ಸೌಮ್ಯ ಬರ್ತ್ಡೇ ಇರೋ ಕಾರಣದಿಂದ ಅವ್ರ ಹಸ್ಬೆಂಡು ಒಂದು ಪಾರ್ಟಿನ ಕೊಟ್ಟರು ನಮಗೆ, ಡಿನ್ನರ್ ಪಾರ್ಟಿ. ಎಕ್ಸಲೆಂಟ್ ಪಾರ್ಟಿ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಏನು ಹೇಳೋದು, ತುಂಬ ಅಂದರೆ ತುಂಬ ನಮ್ಮೆಲ್ಲರಿಗೂ ಖುಷಿಯಾಯಿತು. ಆ ಹೋಟೆಲ್ಲು ಕೂಡ ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹೋಗಲಿಕ್ಕೆ ತುಂಬ ಒಳ್ಳೆ ಜಾಗ ಅಂತ ನಾನಿಲ್ಲಿ ಸಜೆಸ್ಟ್ ಮಾಡ್ತೀನಿ ಎಲ್ಲರಿಗೂ. ಯಾರಾದರೂ ಪಾರ್ಟಿ ಮಾಡ್ಕೋಬೇಕಾ ಅಥವಾ ಫಂಕ್ಷನ್ ಮಾಡ್ಕೋಬೇಕಾ, ಎಕ್ಸಲೆಂಟ್. ಅಲ್ಲಿ ಡ್ಯಾನ್ಸ್ ಕೂಡ ನಡೀತಾ ಇರುತ್ತೆ ಅವಾಗವಾಗ ಎಂಟರ್ಟೈನ್ ಮಾಡಲಿಕ್ಕೆ. ಯಾವುದೇ ರೀತಿ ಬೇಜಾರಾಗೋದಿಲ್ಲ. ಜಸ್ಟು ಊಟ ಅಂತಲೇ ಅಲ್ಲ, ಒಂಥರ ಆ ಒಂದು ವಾತಾವರಣವೇ ತುಂಬ ಚೆನ್ನಾಗಿರುತ್ತೆ. ಎಲ್ಲರಿಗೂ ಕಾಮಾಗಿ ಕೂಲಾಗಿ ಎಕ್ಸಲೆಂಟ್ ಒಂಥರ ನೈಸ್ ಎಕ್ಸ್ಪೀರಿಯನ್ಸ್. ಡಿನ್ನರ್ ಜೊತೆ ಮ್ಯೂಸಿಕ್ ಆಗಿರ್ಬೋದು, ಎಲ್ಲನೂ ಸೂಪರ್ ಅಂತ ಹೇಳ್ತೀನಿ ನಾನು. ಇತ್ತು ನಾವು ಒಂದು ಕಡೆ ಡಿನ್ನರ್ಗೆ ಹೋಗ್ತಾಯಿದ್ದೀವಿ ಹೊರಗಡೆ. ಬನ್ನಿ ಹೋಗೋಣ ಹೆಂಗಿರುತ್ತೆ ಅಂತ. ಎಲ್ರಿ ಹೋಗ್ತಾಯಿದ್ದೀವಿ? ಸರ್ಜಾಪುರ ರೋಡ್ ಅಂತೆ. ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಲ್ಲೂ. ನೋಡುವ ಟ್ರೀಟ್ ಹೆಂಗಿದೆ ಉಟ್ಬಿಟ್ಟು. ವೈಟ್ ಆ್ಯಂಡ್ ಬ್ಲ್ಯಾಕ್ ನಾವಿದ್ರು. ನಾನು ವೈಟ್ ಹಾಕ್ಕೊಂಡೆ, ಅವರು ಬ್ಲ್ಯಾಕ್ ಹಾಕ್ಕೊಂಡ್ರು. ಮೇಕಪ್ ಅಂತೂ ಮಸ್ತ್ ಬಂದಿದೆ ಇವತ್ತು. ನಾನೇನು ಹಾಕಿಲ್ಲ, ಮಾಯ್ಶ್ಚರೈಸರು ಒಂದು ಮತ್ತೆ ಬರ ಕೇಳ್ಬಿಟ್ಟು ಕೆಳಗಡೆ ನಿಂತಿದ್ದೀವಿ. ವೆಯ್ಟ್ ಮಾಡಿಸ್ತಾವಳೆ ಬರ್ತ್ಡೇಗೆಲ್ಲ. 7ಕ್ಕೆ ಬರ ಕೇಳಿದ್ರು. ಆಲ್ರೆಡಿ ಇವಾಗ 7:25 ಆಗೋಯ್ತು. ನಾವಂತೂ ಬೇಗ ಬಂದಿದ್ದೀವಪ್ಪ, ನಮ್ಮದೇನು ತಪ್ಪಿಲ್ಲ ಅಲ್ಲೇನ್ರಿ? ನೋಡಿ ಹೆಂಗಿದೆ ಇವ್ರದ್ದು ಡ್ರೆಸ್ಸು. ಏನೋ ಫ್ಲವರ್ ಹಾಕೋಬಿಟ್ಟವ್ರೆ ಒಳ್ಳೆ. ಅದು ಏನು ಗೊತ್ತಾ, ಯಾವ ಡ್ರೆಸ್ ಹಾಕತಿ ಅಂತ ಕೇಳೋದು. ಇದಕ್ಕಷ್ಟೇ ಇವಳಿಗೆ. ಹಲೋ ಗೈಸ್, ನೆನ್ನೆ ಬರ್ಡೇಗೆ ಅಂತ ನಾನು ಇದನ್ನು ಗಿಫ್ಟ್ ಮಾಡಿದೆ. ನನಗೆ ಗೊತ್ತಿದ್ದು ಇವಳಿಗೆ ಸೂಟ್ ಆಗುತ್ತೆ ಇದು ಅಂತ 100%. ಅದನ್ನು ಹೆಂಗೆ ಹಾಕ್ಕೊಂಡಿದ್ದಾರೆ ನೋಡಿ ಇವತ್ತು ಬರ್ಡೇಗೆ. ಮತ್ತು ಆ ಬ್ಯಾಗು ಮ್ಯಾಚಿಂಗ್ ಏನೋ ಇಷ್ಟ ಆಯ್ತಂತೆ. ಅದೊಂದು ನನಗೆ ಖುಷಿ. ಕೊಟ್ಟಿದ್ದು ಇಷ್ಟ ಆಗ್ಬಿಡ್ಬೇಕಲ್ಲ. ನಾನು ಬೆಳಗ್ಗೆನೂ ಹಾಕ್ಕೊಂಡಿದ್ದೆ. ಬೆಳಗ್ಗೆನೂ ಒಂದು ಇಯರಿಂಗ್ ಹಾಕೊಂಡು ಆಗಲೇ ಅದನ್ನು ಹಳೆ ತೆಗೆದು ಕಳಿಸಿದ್ದೀನಿ. ಹಂಗೆ ಒಂದು ಫೋಟೋ ಗಂಟೆ ಅಂತ ಕರೆದು ಇದು ಕಾಣಿಸಂಗೆ ಒಂದು ಫೋಟೋ ತೆಗಿಬೇಕಾ? ಎಸ್, ಅಲ್ಲಿ ಹೋಟ್ಲಲ್ಲಿ ತೆಗಿತೀನಿ ನೋಡಿ, ಯಾಕೆಂದರೆ ಅಲ್ಲಿ ಬೆಳಕಿರುತ್ತೆ. ಏನೇ ಬಿಡಿ ನೋಡಿ ಎಷ್ಟು ಚೆನ್ನಾಗಿ ಹಾಕ್ಕೊಂಡಿದ್ದಾಳೆ. ನನಗೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಡಿಫ್ರೆಂಟ್ ಆಗಿದೆ ಅಲ್ಲ? ಡಿಫ್ರೆಂಟ್ ಇದೆ. ಆದರೆ ಕಾಣಲ್ಲ. ಅದು ಹೇರ್ ಬಿಟ್ಟರೆ ಕಾಣಲ್ಲ, ನಿಮ್ಮ ಫೋನಿ ಹಾಕಿದ್ರೆ ಕಾಣಲ್ಲ. ಫೋನಿ ಹಾಕಿದ್ರೆ ಇಷ್ಟು ಚೆನ್ನಾಗಿ ಬರಲ್ಲ ಬಿಡ್ರಿ. ಅದು ಬೇಡ, ನನ್ನ ಫೋನಲ್ಲಿ ತೆಗಿದದ್ದು. ಯಾಕೆ ರೆಡಿಯಾಗಿ ನಿಂತಿದ್ದೀವಿ, ಇನ್ನೂ ಸಂಕೇತ ಬರಬೇಕಲ್ಲ. ಇಲ್ಲ, ಆಯಿತು, ಬರಲಿ ನಿಧಾನಕ್ಕೆ. ನಾವು ಕ್ಯಾಬ್ನ ಹತ್ಕೊಂಡು ಸರ್ಜಾಪುರ ರೋಡ್ ಕಡೆ ಹೊರಟ್ವಿ. ಅಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ನಮ್ಮ ರೋಡ್ ಫುಲ್ಲು ಹಬ್ಬ ನಡೀತಾ ಇರೋದ್ರಿಂದ ಲೈಟಿಂಗ್ ಹಾಕ್ಸಿದ್ರ. ನಾನು ಅವಳಿಗೆ ರೇಗಿಸ್ತಾ ಇದ್ದೆ, ನಿನ್ನ ಬರ್ತ್ಡೇ ಅಂತ ನೋಡಿ ನಮ್ಮ ಫುಲ್ಲು ಸ್ಟ್ರೀಟ್ ಲೈಟೆಲ್ಲ ಹಾಕ್ಸಿ ಎಷ್ಟು ಜೋರಾಗಿ ಮಾಡ್ತಾಯಿದ್ದೀವಿ ಅಂತ. ರೀಚ್ ಆದ್ವಿ ಹೋಟ್ಲ ಹತ್ರ. ಈಗ ಹೇಳಿ ಅದೇನು ಅಂತಿರಲ್ಲ, ನಾನ್ ವೆಜ್ ಬಿಟ್ಟಿದ್ದಾರೆ ಅವರು. ನಾನ್ ವೆಜ್ ಬಿಟ್ಟಿಲ್ಲ ಅವರು, ಸುಮ್ಮನೆ ಇರ್ರಿ. ಅಲ್ಲ, ಹೆಂಗ್ ಬಿಟ್ಟಿದೀನಿ ಅಂತೀರ? 2 ದಿನಕ್ಕೆ ಮುಂಚೆ ತಿಂದಿದ್ದೀರಾ ಗಂಗಮ್ಮನ ಜಾತ್ರೆಯಲ್ಲಿ. ವೆಜ್ ತಿಂದಿದ್ರಿ, ವೆಜ್ ಮಾಡಿಸಿದ್ರು ಅವರು. ಹೌದಾ? ಆಯ್ತು, ನಾಳೆ ಇಂದ್ರ ಆಂಟಿ ಬರ್ತಾರಲ್ಲ, ಕೇಳಿಸ್ತೀನಿ. ಆಯ್ತು, ಕೇಳಿಸ್ತೀನಿ. ಏನೋ ತುಂಬಾ ಚೆನ್ನಾಗಿ ಮಾಡಿದ್ರು. ವೆಜ್ ತಿಂದೆ, ಪಾಯಸ ಕುಡಿದೆ. ಓಹೋ, ಸುಮ್ಮನೆ ಇಷ್ಟೆಲ್ಲ ಹೊಡಿಬಾರ್ದು. ಯಾವಾಗ್ಲೂ ಇದ್ದೇನೆ. ಬರೀ ಇದೇ ಆಗೋಯ್ತು. ಏನ
ಆಯ್ತು, ಇನ್ಮೇಲೆ ತಿಂದಲ್ಲ ಇರ್ರಿ, ಅದನ್ನ ಹೇಳ್ತೀನಿ. ತಿನ್ನಲ್ಲ. ಹಾ ಆಯ್ತು, 1 ತಿಂಗಳು ತಿನ್ ಕುಡ್ದು. 1 ತಿಂಗಳೇನೆ ನನ್ ಜೊತೆಗೆ ತಿನ್ ಕುಡ್ದು. ನಾನೇನು ಕೊಟ್ಟಿಲ್ಲ ಮಾತು. ನಾನ್ ತಿನ್ನಲ್ಲಪ್ಪ. ಆಯ್ತು, ಇದೇ ಮಾತು. 21 days ಅಷ್ಟೇ. ಆಯ್ತು, ಇದೇ ಮಾತು. ತಿನ್ ಕುಡ್ದು ತಿಂದ್ರ ನೀವ್ ಹೇಳ್ದಂಗ್ ಕೇಳ್ತೀನಿ. ತಿಂದ್ರೆ ಸರ್ಜಾಪುರದಿಂದ ನಡ್ಕೊ ಬರ್ತಾರೆ. ಅದ್ ಇವತ್ತಿಗೆ ಕಣೆ. ಅದಕ್ಕೆ ಇವತ್ ಬಿಟ್ಟು ಅವ್ರದೇ ಟ್ರೀಟ್ ಅಲ್ವಾ. ಆಯ್ತು, ಇವತ್ತು ಒಂದಿನ ಬಿಡ್ಸ್ಬಿಟ್ಟು ನಾಳೆಯಿಂದ ಏನಾದ್ರು ತಿಂದಿದ್ ಗೊತ್ತಾಯ್ತು ಅಂದ್ರೆ ನೋಡಿ ಹೆಂಗ್ ಕಾಣಿಸ್ತಾ ಇದೆ. ಅಲ್ಲ, ಇವತ್ತು ನಿಮ್ಗೆ ಬೇಜಾರಾದ್ರೆ ತಿನ್ನಲ್ಲ. ನಮಗ್ ಬೇಜಾರಪ್ಪ. ನಮ್ಮನ್ ಕರ್ದಿರೋದು ಸಂಕೇತ್ ಅವರು, ಇವಳೇನ್ ಕರ್ದಿಲ್ಲ ನಮ್ಮನ್ನ. ಕರ್ದಿರೋ ಪ್ರಶ್ನೆ ಹೇಳ್ತಾ ಇಲ್ಲ. ಅಲ್ವಾ ಆಂಟಿ? ಆಂಟಿ ನಿಮ್ಮನ್ನ ಯಾರು ಕರ್ದಿರೋದು ಪ್ಲೀಸ್ ಹೇಳಿ. ಆಂಟಿ ನಿಮ್ಮನ್ನ ಯಾರು ಕರ್ದಿರೋದು? ಡಿನ್ನರ್ಗೆ ಅಂತ ಕರ್ದಿದ್ಯಾ? ಏನೇ ನೋಡೋದ್ ಲೈಟ್ ಹಾಕ್ಸಿದೀನಿ ನಮ್ಮ ಏರಿಯಾದಲ್ಲಿ ನಿನ್ ಬರ್ತಡೆಗೆ ಅಂತ. ನಾನ್ ನೋಡ್ದೆ ಆಗ್ಲೇ ಬರ್ತಾ. ಇನ್ನು ಸೌಮ್ಯ ಇದ್ದಳು, ಯಾರ್ಯಾರಿಗೆ ಏನೇನು ಬೇಕು ಆರ್ಡ್ರ್ ಮಾಡ್ಕೊಡಿ ಅಂತ ಹೇಳಿದ್ಲು. ಅದಕ್ಕೆ ಇಲ್ಲ ಕಣೆ ನೀನೇ ಮಾಡು ಅಂತ ನಾವು ಹೇಳಿದ್ವಿ. ಬಟ್ ಎಲ್ಲನೂ ಚೆನ್ನಾಗಿ ಮಾಡಿದ್ಲಪ್ಪ, ಅದೊಂದು ಖುಷಿ. ವೆಲ್ಕಮ್ ಡ್ರಿಂಕ್ಸ್ ಇರ್ಬೋದು, ಮತ್ತು ಏನಪ್ಪ ಅದು ನಾನ್ ವೆಜ್ ಎಲ್ಲ ನಮಗೆ ಬಿಟ್ಲು, ಕೆಲವೊಂದು ನಾನು ಆರ್ಡ್ರ್ ಮಾಡಿಕೊಂಡೆ. ಅಲ್ಲಿ ಫ್ರಾನ್ ಸೂಪ್ ಹೇಳಿದ್ಲು ನಮಗೆ ಅಂತ, ಅವರೆಲ್ಲ ಯಾವುದೋ ಸೂಪ್ ತೊಗೊಂಡಿದ್ರು, ಮತ್ತು ಚಿಕನ್ನು, ಮತ್ತು ಗಾರ್ಲಿಕ್ ಫ್ರಾನ್ ಫ್ರೈ ಅಂತೆ, ಅದು ಭಾಳ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಊಟದ ಬಗ್ಗೆ ಔಟ್ ಕೊಡ್ತೀನಲ್ಲಿ, ನಾವಂತೂ ಫಿದಾ ಆದ್ವಿ ಆ ಊಟದ ಟೇಸ್ಟ್ಗೆ. ಕೆಲವು ಕಡೆ ಹೇಳ್ತಾರೆ ಹೋಟ್ಲು ತುಂಬ ದೊಡ್ಡದಾಗಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಅಂತ. ಇಲ್ಲ, ತುಂಬ ಒಳ್ಳೆ ಹೋಟೆಲ್ನ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ರು. ಒಂಥರ ಅಷ್ಟೊತ್ತು ನಾವು ಕುತ್ಕೊಂಡು ಮಾತಾಡಿಕೊಂಡು ಫನ್ ಮಾಡ್ಕೊಂಡು. ಇನ್ನೊಂದು ವಿಷಯ ಏನಂದರೆ ಅವತ್ತು ಮ್ಯಾಚ್ ಬೇರೆ ಇತ್ತು. ಇವ್ರಿಗೆ ಮ್ಯಾಚ್ ನೋಡೋ ಹುಚ್ಚು. ರೀ ಮ್ಯಾಚ್ ಬಿಟ್ಬಿಟ್ಟು ನಾವು ಡಿನ್ನರಿಗೆ ಬರಲ್ಲ ಕಣ್ರಿ ಅಂದರು. ಅಯ್ಯೋ, ಎಲ್ಲಿ ಸ್ಕ್ರೀನ್ ಇದೆಯೋ ಅಂಥ ಹೋಟೆಲ್ಗೆ ಕರ್ಕೊಯ್ತೀನಿ ಬನ್ನಿ ಅಂತ ಹೇಳಿಬಿಟ್ಟು, ಅಲ್ಲಿ ಅವಳ ಅದೃಷ್ಟ ಅದಿತ್ತು. ಇಲ್ಲ ಅಂದಿದ್ರೆ ಮತ್ತೆ ಜಗಳ ಕಂಡ್ಕೊಳ್ಳೋರು ಅವರಿಬ್ರು. ಅಂದರೆ ಯಾವಾಗಲೂ ಜಗಳ ಆಡ್ತಾನೇ ಇರ್ತಾರೆ. ಮತ್ತು ನಾವು ಬಿರಿಯಾನಿನ ತೊಗೊಂಡ್ವಿ, ಲಾಸ್ಟು ಬಿರಿಯಾನಿನ ತೊಗೊಂಡ್ವಿ. ಅದು ಭಾಳ ಟೇಸ್ಟ್ ಇತ್ತು. ನಾನು ಹೇಳಿದ್ನಲ್ಲ, ಊಟದ ಬಗ್ಗೆ ಮಾತಾಡೋಂಗೆ ಇಲ್ಲ, ಅಷ್ಟು ಚೆನ್ನಾಗಿತ್ತು ಊಟ ಎಲ್ಲ. ಇಲ್ಲಿ ಮ್ಯೂಸಿಕ್ ಇತ್ತು ಆ್ಯಕ್ಚುಲಿ, ನಾನು ಅದನ್ನು ವಾಯ್ಸು ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ. ಆದರೆ ಮ್ಯೂಸಿಕ್ ಇರೋದ್ರಿಂದ ನಾನು ಅದನ್ನು ಅಪ್ಲೋಡ್ ಮಾಡೋಂಗಿಲ್ಲ, ವಾಯ್ಸ್ ಓವರೇ ಕೊಡಬೇಕು. ಅದೊಂದು ಇಲ್ಲಿ ಸ್ವಲ್ಪ ಏನೋ ಬೇಜಾರು. ಮ್ಯೂಸಿಕ್ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಅನಿಸೋದು. ಅಲ್ಲಿ ವಿಶೇಷತೆ ಏನಪ್ಪ ಅಂದರೆ, ಆವಾಗವಾಗ ಒಂದು ಹಾಫ್ ಆನ್ ಅವರ್ ಆಗ್ತಿದ್ದಂಗೆ ಯಾರಾದರೂ ಒಂದು ಡ್ಯಾನ್ಸ್ ಮಾಡೋದು, ಡಿಸ್ಕೋ ಅಥವಾ ಫೈರ್ ಡ್ಯಾನ್ಸು ಅಥವಾ ಇನ್ನೇನೋ ಒಂದು ಎಂಟರ್ಟೈನ್ಮೆಂಟು, ಫುಲ್ಲು ಎಂಟರ್ಟೈನ್ಮೆಂಟು. ಅದು ಒಂದು ಚೆನ್ನಾಗಿತ್ತು. ಫುಡ್ಡು ಕೂಡ ಯಾವುದು ಸ್ಪೈಸಿ ಆ ಥರ ಇರಲಿಲ್ಲ, ಮೈಲ್ಡಾಗಿ ಚೆನ್ನಾಗಿತ್ತು. ದೂರ ಅನ್ನೋದೊಂದು ಬಿಟ್ಟರೆ ಇನ್ನೇನಿಲ್ಲ. ಆದರೆ ನೈಟ್ ಟೈಮು ಜರ್ನಿಗೆ ಏನು ಅನಿಸಲ್ಲ. ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬರ್ಬೋದು. ಆ ಕಡೆಯಿಂದ ಬರುವಾಗೇನು ಅಷ್ಟೊಂದು ನಮಗೆ ಟ್ರಾಫಿಕ್ ಏನು ಕಾಣಿಸ್ಲಿಲ್ಲ. ಮತ್ತು ಇದೊಂದು ಏನಂದರೆ, ಹೋಟ್ಲು 3 ಫ್ಲೋರ್ ಇದೆ. ಒಳಗಡೆಯಿಂದನೇ ಮೆಟ್ಲಿದೆ. ಒಂದೊಂದಕ್ಕೂ ಒಂದೊಂದು ಝೂನು, ಒಂದೊಂದು ಏನು ಫ್ಯಾಮಿಲಿ ಕಡೆ ಡ್ರಿಂಕ್ಸು ಮತ್ತು ಸ್ಮೋಕು ಆ ಥರದ ಕಡೆಗೆ ಒಂದು ಬೇರೆ ಒಂದು ಕಡೆ ಇರುತ್ತೆ. ಎಲ್ಲನೂ ಕ್ಲಬ್ ಮಾಡಲ್ಲ. ಇದು ಫ್ಯಾಮಿಲಿ ಅಂತವ್ರಿಗೆ, ಫ್ಯಾಮಿಲಿ ಅವ್ರ ಫ್ರೆಂಡ್ಸು ಅದೇ ಒಟ್ಟು ನಾವೆಲ್ಲನೂ ನೋಡಿದ್ವಿ ಅಲ್ಲಿ. ತುಂಬ ಖುಷಿಯಾಯಿತು. ಅದು ಒಂದು ಚೆನ್ನಾಗಿತ್ತು ಎಲ್ಲನೂ. ಅವಳು ಖುಷಿಯಾಗಿ ಎಲ್ಲರಿಗೂ ಟ್ರೀಟ್ ಕೊಡಿಸಿದ್ಲಪ್ಪ.
ಇವಾಗ ಇನ್ನೊಂದು ಶೋ ಶುರು ಆಗುತ್ತೆ, ಅದ್ರ ಬಗ್ಗೆ ನಾನು ಅಲ್ಲಿ ಮಾತಾಡ್ತಾ ಇದ್ದೀನಿ. ಅದೇ ಫೈರ್ ಡ್ಯಾನ್ಸು ಅಂತ. ಅದು ಒಂದು ಇಲ್ಲಿ ಆ ಜ್ಯೂಸ್ಗಳಂತೂ ನನಗೆ ಭಾಳ ಖುಷಿ ಆಯಿತು ಕಣಪ್ಪ. ಒಂಥರ ಈ ಸೋಡಾ, ಕೋಕೋ, ಏನೋ ಒಂಥರ ಇನ್ನೊಂಥರ ಡಿಫ್ರೆಂಟ್ ಟೇಸ್ಟ್ ಮಾಡಿದ್ವಿ ಅಲ್ಲಿ ಫೇಮಸ್ ಅಂತೆ. ಅವಳು ಹೇಳ್ತಾ ಇದ್ಲು ಅದನ್ನು ತೊಗೊಳ್ಳಿ ಇದನ್ನು ತೊಗೊಳ್ಳಿ ಅಂತ. ಸರಿ ಅವಳಿಗೆ ಬಿಟ್ಟೆ ನಾನು. ಮಕ್ಕಳು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಆವತ್ತಿನ ದಿನ ನಮ್ಮ ಖುಷಿಗಿಂತ ಅವಳ ಖುಷಿ ಇಂಪಾರ್ಟೆಂಟ್ ಆಗಿತ್ತು ನಮಗೆ. ಹಾಗಾಗಿ ಅವಳೇ ಹೋಗಲಿ, ನೀವೇ ಹೋಗಿ ಬನ್ನಿ ಅಂತ ನಾನು ಅಷ್ಟು ಹಿಂಸೆ ಮಾಡಿದ್ರೆ ಅವಳು ಕೇಳಲಿಲ್ಲ, ಬಿಡದೆ ಕರ್ಕೊಂಡು ಹೋದ್ಲು. ಬರಲೇಬೇಕು. ಕೊನೆಗೆ ನೀವು ಬರಲಿಲ್ಲ ಅಂದರೆ ನಾನು ಹೋಗೋದೇ ಇಲ್ಲ ಅಂತ ಕೂತ್ಕೊಂಡ್ಬಿಟ್ಲು. ಇನ್ನು ನಮ್ಮ ಮನೆಯವ್ರ ಗೇಮ್ ನೋಡಿ, ಅಲ್ಲೇನೋ ಒಂದು ಲೈಟ್ ಇಟ್ಟಿದ್ರು, ಅದನ್ನು ಅದು ಆನ್ ಆ್ಯಂಡ್ ಆಫ್ ಮಾಡೋದು ಇವ್ರಿಗೊಂಥರ ಕ್ರೇಜು. ಒಂಥರ ಚೆನ್ನಾಗಿತ್ತು ಅಲ್ಲಿ. ಲೈಟಿಂಗ್ಸ್ ಆಗಿರ್ಬೋದು, ಏನೋ ಒಂಥರ ಡಿಫ್ರೆಂಟ್ ಎಲ್ಲೋ ಹೋಗಿದ್ದೀವಿ ಅನ್ನೋ ನಮಗೆ ಅನುಭವ ಆ ರಾತ್ರಿ. ಅವಳೆಷ್ಟು ಹ್ಯಾಪಿಯಾಗಿದ್ಲು, ನಮ್ಮನ್ನು ಅಷ್ಟೇ ಹ್ಯಾಪಿಯಾಗಿ ಇಟ್ಟಿದ್ಲು. ಅವಳು ಸುತ್ತಮುತ್ತ ಹ್ಯಾಪಿಯಾಗಿರಬೇಕು ಎಲ್ಲರೂ ಅನ್ನೋದು ಅವಳ ಖುಷಿ, ನಮ್ಮ ಜೊತೆ ಇರೋರು ಹ್ಯಾಪಿಯಾಗಿರಬೇಕು ಅನ್ನೋದು ನಮ್ಮ ಖುಷಿ. ಹಾಗಾಗಿ ಅನಿಸುತ್ತೆ ಜಾಸ್ತಿ ಬಾಂಡಿಂಗು ನನ್ನ ಅವಳ ಮಧ್ಯೆ ಬೆಳೆದಿರೋ ಅಂಥದ್ದು. ಎಲ್ಲರೂ ಕೇಳ್ತಾರೆ ಎಷ್ಟು ದಿನದ ಫ್ರೆಂಡ್ಶಿಪ್ ಅಂತ. ನೀವು ಯಾರೂ ನಂಬೋದಿಲ್ಲ. ಕೆಲವರಂತೂ ಚೈಲ್ಡ್ಹುಡ್ ಫ್ರೆಂಡ್ಸಾ ಅಥವಾ ಇನ್ನೇನು ಒಟ್ಟಿಗೆ ಇದ್ದವರ ಹಂಗೆ ಹಿಂಗೆ ಅಂತ ಕೇಳ್ತಾರೆ. ಅದು ಯಾವುದೂ ಅಲ್ಲ, ಜಸ್ಟ್ 1.5 year ಕರೆಕ್ಟಾಗಿ. ಫಸ್ಟು ಗೊತ್ತಿದ್ರೂ ನಾವು ಮಾತಾಡಿಸ್ತಾನೆ ಇರಲಿಲ್ಲ. ಅವಳು ನಗಿದ್ರು ನಾನು ನಗ್ತಾ ಇರಲಿಲ್ಲ, ಹೋಗ್ತಾಯಿದ್ದೆ ತಿರುಗಿಸ್ಕೊಂಡು. ಈಗ ಹೆಂಗಾಗಿದೆ ಅಂದರೆ ಡೈಲಿ ಎದ್ದಿದ ತಕ್ಷಣ ಫೋನ್ ಮಾಡ್ತೀವಿ ಒಬ್ರಿಗೊಬ್ರು, ಎಲ್ಲಿದೆಯಾ, ಎಷ್ಟೊತ್ತಿಗೆ ಬರ್ತಿದ್ಯಾ ವಾಕಿಂಗು ಅಂತ. ಅಷ್ಟು ಬಾಂಡಿಂಗು. ನಾನು ಹೇಳ್ತೀನಲ್ಲ, ಋಣ ಸಂಬಂಧ ಅಂತ ಇದ್ದರೆ ಎಷ್ಟು ವರ್ಷ ಆಗಲಿ ಏನೇ ಆಗಲಿ ಅವ್ರು ಸಿಗ್ತಾರೆ. ಇನ್ನೊಂದೇನೆಂದರೆ ಎಲ್ಲದಕ್ಕೂ ಲಕ್ ಬೇಕು, ಒಳ್ಳೆಯವ್ರು ಸಿಗಬೇಕು ಅನ್ನೋದಕ್ಕೂ. ಅದು ಮೇಯ್ನು ವಿಷಯ ಇಲ್ಲಿ. ನಮಗೆ ಎಷ್ಟೊಂದು ಜನ ಸಿಗ್ತಾರೆ, ಬಟ್ ಎಲ್ಲರೂ ನಮ್ಮವರು ಅನಿಸ್ಕೊಳ್ಳಲ್ಲ. ಎಲ್ಲರ ಹತ್ರನೂ ಆ ಥರ ಬಾಂಡಿಂಗ್ ಕ್ರಿಯೇಟ್ ಆಗಲ್ಲ. ಎಲ್ಲರೂ ಅಷ್ಟು ಬೇಗ ಹತ್ರನೂ ಆಗಲ್ಲ. ಯಾರೇ ಎಷ್ಟೇ ಇದ್ರೂ ಏನೋ ಒಂದು ಲೈನ್ ಹಾಕ್ಕೊಂಡಿರ್ತೀವಿ ನಮಗೆ ನಾವು. ನೋಡಿ ಇವಾಗ ಅದು ಇದೇ ಹೇಳಿದ್ನಲ್ಲ, ಫೈರ್ ಶೋ, ಲೈಟ್ ಶೋ, ಲೇಸರ್ ಶೋ, ಏನೇನೋ ಒಂದು. ತುಂಬ ಜನ ಸಿಕ್ಕ್ಯಾರೆ, ಇಲ್ಲ ಅಂತಲ್ಲ. ಈಗಲೂ ಕಾಂಟ್ಯಾಕ್ಟಲ್ಲಿದ್ದಾರೆ, ಫ್ರೆಂಡ್ಶಿಪ್ ಇದೆ. ಫ್ರೆಂಡ್ಶಿಪ್ ನಾನು ಯಾವತ್ತೂ ಯಾರ ಹತ್ರನೂ ಇಲ್ಲ ಅಂತ ಇದು ಮಾಡ್ಕೊಳ್ಳಲ್ಲ. ಆದರೆ ಏನೋ ಜಾಸ್ತಿ ಬಾಂಡಿಂಗು ಶಾರ್ಟ್ ಟೈಮಲ್ಲಿ ಬೆಳೆದಿದ್ದು ಇವಳ ಜೊತೆ. ಅವಳಿಗೂ ಅಷ್ಟೇ ಅಂತ ನಾನು ಅನ್ಕೋತೀನಿ. ನೋಡಿದ್ರೆ ಗೊತ್ತಾಗುತ್ತೆ. ಹೌದಪ್ಪ, ನಿಜವಾಗ್ಲೂ ನನ್ನ ಅದೃಷ್ಟ ಆಂಟಿ. ಇಷ್ಟು ಜನ ಮಕ್ಕಳಂತೂ ಫುಲ್ ಎಂಜಾಯ್ ಮಾಡ್ತಾರೆ. ಈ ಥರ ಒಂದೊಂದು ಏನು ಎಂಟರ್ಟೈನ್ಮೆಂಟ್ ಮಾಡಿದ್ರೆ ಫುಡ್ ಜೊತೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತಲ್ವ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ ವಾತಾವರಣ ಎಷ್ಟು ಪ್ರಶಾಂತವಾಗಿ ಎಷ್ಟು ಚೆನ್ನಾಗಿತ್ತು ಅಂತ. ಒಂಥರ ಸೈಲೆಂಟು. ಇದು ಬೇರೆ ಸೆಕ್ಷನ್ನು. ನಾವೆಲ್ಲ ಕಡೆ ಅಡ್ಡಾಡಿ ಬಂದು, ನಾನು ಹೇಳಿದ್ನಲ್ಲ ಅವತ್ತೆಲ್ಲ ಫುಲ್ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತ. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅವತ್ತು. ಊಟ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ಸು ಮನೆಗೆ ಬರ್ತಾ ಇರೋ ಅಂಥದ್ದು. ಅಲ್ಲೇನೋ ಡ್ರೆಸ್ ಬಗ್ಗೆ ಡಿಸ್ಕಷನ್ ನಡೀತಾ ಇತ್ತು. ಅಲ್ಲೂ ಮಕ್ಕಳೇನೋ ಮ್ಯೂಸಿಕ್ ಹಾಕಿದ್ರು, ಹಾಗಾಗಿ ನಾನು ಅದನ್ನು ಇಲ್ಲಿ ಹಾಕಂಗಿಲ್ಲ. ಅದೊಂದು ಪ್ರಾಬ್ಲಮ್ಮು. ನಾವೇನೇನೋ ಮಾತಾಡಿರ್ತೀವಿ ಖುಷಿಯಾಗಿ, ಅದನ್ನೆಲ್ಲ ನಾವು ಹಂಚ್ಕೊಳ್ಳೋಕ್ಕೆ ಆಗೋದೇ ಇಲ್ಲ ಒಂದೊಂದು ಸಲ. ಅದೊಂದು ಬೇಜಾರಾಗುತ್ತೆ ಇದರಲ್ಲಿ. ಇದು ಫಸ್ಟ್ ಫ್ಲೋರಲ್ಲಿ ಇರೋ ಅಂಥದ್ದು. ಈ ಥರ ಇರುತ್ತೆ ಅಲ್ಲಿ. ಒಂದೊಂದು ಕಡೆ ಒಂದೊಂದು ಥರ ಏನೋ ಇಂಟೀರಿಯರ್ ಮಾಡಿರೋ ಅಂಥದ್ದು. ಊಟ ಎಲ್ಲ ಚೆನ್ನಾಗಿತ್ತು, ಚೆನ್ನಾಗಿತ್ತು. ಸಂಗೆಲ್ಲ ಇಷ್ಟ ಆಯ್ತಲ್ಲ, ಅದೇ ಒಂದು ಖುಷಿ. ಸುಖಿ ಭವ. ಇಲ್ಲಿ ಲೈಟಿಂಗ್ ಇಲ್ಲಪ್ಪ ನಮ್ಮ. ಈಗ ಹೇಳ್ರಿ, ಬಿಟ್ಟಿಯಾಗಿ ಚೆನ್ನಾಗಿತ್ತು ಕಣ. ಅದಕ್ಕೆ ಯಾವಾಗ್ಲೂ ಅಯ್ಯೋ ಇವತ್ತು ನಿಮ್ ಕಾಫಿ ನಾನ್ 3 ದಿನ ಇರಲ್ಲ ಅಂದ್ರೆ ಆ ಕಾಫಿ ದುಡ್ಡು ಕೊಟ್ಬಿಟ್ಟು ಹೋಗ್ಬಿಡ್ರಿ. ಇವತ್ತು ನೀವು ಕೊಡ್ಸಿ ಅಂದ್ಮೇಲೆ ನಾವು ಕೊಡಿಸ್ಬೇಕಲ್ವಾ. ಸುಮ್ಮನೆ ಕೂತ್ಕೊಳ್ರಿ, ಇವತ್ತು ನಾನೇ ಅಪ್ಪ. ಇವಾಗ ಎಷ್ಟು ಗೊತ್ತಾ ಟೈಮ್? ಎಷ್ಟ್ರಿ ಕರೆಕ್ಟಾಗಿ ಊಟ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದೀವಿ. 12:20 ಮನೆಗೆ ರೀಚ್ ಆಗೋಕ್ಕೆ 40 minutes ಅಂದರೆ ಹೆಚ್ಚು ಕಮ್ಮಿ 1 ಗಂಟೆ ಮೇಲಾಗುತ್ತೆ. 1 ಗಂಟೆಗೆ ಹೋಗಿ ಮಲ್ಕೊಂಡು ಇವಳಿಗೆ ವಾಕ್ ಬೇರೆ ಬರ್ಬೇಕಂತ 5:15 ಎದ್ದು ಯಾಕೆ ಈ ಥರ ನರ್ಕ ಕೊಡ್ತಾಳೆ ಅಂತ ಗೊತ್ತಾಗ್ತದೆ. ನೀನ್ ಮಲ್ಕೋಬೇಬಿ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಸೌಮ್ಯ ಮೇಡಮ್
ಧನ್ಯವಾದಗಳು. ಒಳ್ಳೆ ಸೀನ್ ತೋರಿಸಿದೀರಾ. ಏನಂತೆ ಒಪ್ತಕ್ಕ ಮಾತಂತೆ. ದೇವ್ರೇ, ಸಂಕೇತ್ ಅವ್ರೆ ನೀವು ಮನ್ಸಲ್ರಿ. ಇಷ್ಟೊತ್ತು ಮಾತಾಡ್ದಲೆ ಇವಾಗ ಲಾಸ್ಟ್ ಅಲ್ಲಿ ದೇವ್ರು ರೀ ನೀವು. ಸಮಾಧಾನವಾದ ಮಾತು. ಅವ್ರು ನೋಡು ಒಂಚೂರಾರ ಸಿಟ್ಟು ಮಾಡ್ಕೊಂಡ್ರ, ಬೇಜಾರು ಮಾಡ್ಕೊಂಡ್ರ, ಇಷ್ಟ ತಾಳ್ಮೆಯಿಂದ ಇದ್ರು ಹೋಟೆಲಲ್ಲಿ ಅಲ್ವಾ. ಮಕ್ಳಿಗೂ ಎಷ್ಟು. ಹೌದಾ, ಸಾಕು ಬಿಡಿ. ಮಾಡ್ಬೇಕು. ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದೀವಿ. ಇವಾಗ 12:20 ಆಗಿದೆ. ಮನೆಗೆ ಹೋಗೋವರೆಗೂ 1:30 ಆಗುತ್ತೆ. ಅದಾದ್ಮೇಲೆ ಇವಳಿಗೆ 5 o'clock ಇದ್ದು ವಾಕ್ ಬರ್ಬೇಕಂತೆ. ಇವಳು ಊಟ ಕೊಡಿಸಿ ಹೇಳಂತ ಇವಳು ಹೇಳ್ದಂಗೆ ಈಗ ನಾನು ಕೇಳ್ಬೇಕಂತೆ. ಸೌಮ್ಯ ಅವ್ರ ಟ್ರೀಟ್ ನಾವು ಕೊಟ್ಟಿದ್ದೀವಿ ಇವತ್ತು. ಹೌದೇ, ಮಾಮ ಮನೆ ಹೋಯ್ತಲ್ಲ. ಅವ್ರಿಗೆ ಖುಷಿ ಆಯ್ತಾ ಮೇಡಮ್ ನಾವು ಕೊಡ್ಸಿದ ಟ್ರೀಟ್ ಇವತ್ತು? ಫುಲ್ ಖುಷಿ ಆಯ್ತು, ತುಂಬಾನೇ ಖುಷಿ ಆಯ್ತು. ಇದೆ ನಮ್ಮ ಅಣ್ಣನ ಮನೆ, ಇದೆಲ್ಲ ಸೇಮ್ ಗೇಟ್. 1:30 ಆಗುತ್ತೆ ಮನೆಗೆ ಹೋಗೋವರೆಗೂ. 1:30 ಅಂದ್ರೆ ಲೆಕ್ಕ ಹಾಕೋದು. 2:30, 3:30, 4:30, 5:30. ಈ ಕಡೆ ನಮ್ಮ ಅಣ್ಣನ ಮನೆ ಈ ಕಡೆ. ಇದು ಇದೇನಾ? ಇಲ್ಲಿಗಡೆ ಶಿಲ್ಪ ಡಚ್ಚ ಅಂತ ಹೇಳಿಲ್ಲ, ಇದ್ರೊಳಗಡೆ ನಮ್ಮ ಅಣ್ಣನ ಮನೆ. ಸರಿ, ಇಳ್ಕೊ. 4 ಕೋಟಿ ಇಲ್ಲ. ಹೌದಾ? ಇಲ್ಲಾನ ಅದು? ವಿಲಾಸ್ ಒಳಗಡೆ ಇದೆಲ್ಲ. ಇದೊಂದು ಲೈಟ್ ತಗೊಳ್ರಿ ಫಸ್ಟ್. ನಂಗೆ ಚೆನ್ನಾಗೈತೆ ಲೈಟ್. ಅಲ್ಲ ಬೇಬೆ, ಕಣೆ ನೀನು ವೈಟ್ ಆಗಿ ಕಾಣಿಸ್ತಾ ಇದೀಯ. ನಾನು ವೈಟ್ ಆಗಿ ಕಾಣಿಸ್ತಿದ್ದೀನಿ, ನೀನು ವೈಟ್ ಆಗಿ ಕಾಣಿಸ್ತಿದ್ಯಾ. ನೀವು ತಗೊಳ್ರಿ ಒಂದು ಚೆನ್ನಾಗಿರೋ ತಗೊಳ್ಳಿ. ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿ ಬ್ರೈಟ್ ಆಗಿ ಕಾಣ್ಬೇಕು ಆ ಥರ ತಗೊಳ್ಳಿ. ನಂಗೆ ಗೊತ್ತು ನಿಮ್ಮ ಹೆಂಡತಿ ವೈಟ್ ಆಗಿದ್ದಾಳೆ ಅಂತ ನನ್ನನ್ನು ಆಡ್ಕೋಬೇಡ್ರಿ. ಇದು ಜೋರಾಗಿ ಹೇಳಮ್ಮ. ನಿಮ್ಮ ಹೆಂಡತಿ ವೈಟ್ ಆಗಿದ್ದಾಳೆ ಅಂತ ನನ್ನ ಆಡ್ಕೋಬೇಡ್ರಿ. ಸದ್ಯ ಒಪ್ಕೊಂಡ್ಲು ಇಲ್ಲ. ಅಲ್ಲ, ಇನ್ನೊಂದು ಅದು ಸಂಕೇತ್ ಅವರೇ ಹೇಳ್ತಾರೆ. ಸಂಕೇತ್ ಅವರೇ ಇದಕ್ಕೆ ಕಾರಣ ಏನು? ಹಲೋ 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 ಸಂಕೇತ್ ಅವರೇ, ನಿಮ್ಮ ಹೆಂಡತಿ ಸ್ವಲ್ಪ ಕಲರ್ ಕಮ್ಮಿ ಇದ್ದಾರೆ, ಕಾರಣ ಏನು ಅಂತ ಗೊತ್ತಾಗ್ಲಿಲ್ಲ. ಶೆಟ್ರ್ ಕಲರೇ ಅಷ್ಟು ನಮ್ಮ ಸ್ವಲ್ಪ ಕಲರ್ ಕಮ್ಮಿ ಇರ್ಬೇಕ್ರಿ, ಜಾತಿ ಗೊತ್ತಾಯ್ತಾ? ನಮ್ಮೂರ್ ಕಡೆ ಬೆಲ್ಲ ಮಾಡ್ಬೇಕಾದ್ರೆ ಐಡ್ರಸ್ ಅಂತ ಹಾಕ್ತಾರೆ. ನೀನ್ ಯಾವಾಗ ಹೋಗಿದೆ ಕಬ್ಬಿನ ಗದ್ದೆಗೆ? ಹಂಗಲ್ಲ, ಕಬ್ಬಿನ ಗದ್ದೆಗೆ ಹೋಗಿರೋದಲ್ಲ. ಕೆಮಿಕಲ್ ಜಾಸ್ತಿ ಇಲ್ದಿದ್ದಾಗ ಸ್ವೀಟ್ ಜಾಸ್ತಿ ಇರುತ್ತೆ ಬೆಲ್ಲದಲ್ಲಿ, ಕಪ್ಪಿದ್ರೂನು ಅಂತ. ಹಂಗೆ ಒರಿಜಿನಲ್ ಇರುತ್ತೆ. ನಿಜವಾಗ್ಲೂ ನಿದ್ದೆ ಎಳಿತೈತೆ. ಅದು ಫಿಲ್ಟರ್ ಮಾಡುತ್ತೆ ಐಡ್ರಸ್. ಸೌಮ್ಯ ನಿಜ, ನನ್ನ ಬೆಳಗ್ಗೆ ವಾಕ್ ಬರಲ್ಲ ಅಂದ್ರೆ ವಾಕ್ ಬರಲ್ಲ. ಆಯ್ತು, ಮಲ್ಕೊಳ್ಳೋ ಬೇಬಿ. ಹೌದಾ? ಮುನ್ಸ್ಕೊಬಿಟ್ಟ? ಮುನ್ಸ್ಕೊಂಡ್ಲಿಲ್ಲಪ್ಪ. ನನ್ಗೋಸ್ಕರ ಇನ್ನೊಬ್ರು ಕಷ್ಟ ಕೊಡ್ಬಾರ್ದು. ಏನಪ್ಪ ಜ್ಞಾನೋದಯ. ಅಲ್ಲ, 3-4 ಫೋನ್ ಬಂದೈತೆ. 4 ಗಂಟೆ ಅಲ್ಲ, 5 ಗಂಟೆ ಅಲ್ಲ, 6 ಗಂಟೆ ಅಲ್ಲ ನಮಗೆ. ನಿಂದು ಸೈಲೆಂಟ್ ಆಗಿತ್ತ ಫೋನ್ ಅವಾಗ? ನನಗೇನಿದ್ದೆ ಅದು ಸೈಲೆಂಟ್ ಮಾಡಿಲ್ಲ, ಸೈಲೆಂಟ್ ಫುಲ್ ಮಾಡಿಲ್ಲ, ವೈಬ್ರೇಷನ್ ಇದೆ. ತುಂಬ ವೈಬ್ರೇಟ್ ಬರ್ರ ಅಂತ ಇದೆ. ಅದಕ್ಕೇನೀಗ ನಿದ್ದೆನೂ ಮಾಡಕ್ ಬಿಡಲ್ವಲ್ಲ ಅಂತ. ನಾನೇ 4 ಗಂಟೆಲಿ ಮಾಡಿಲ್ಲಪ್ಪ. 5 ಗಂಟೆನಾ 6 ಗಂಟೆನಾ? 5 ಗಂಟೆ 6 ಗಂಟೆ ಅಲ್ಲ, 5 ಗಂಟೆಲಿ ಎಬ್ರಿಸ್ಬಾರ್ದಾ? ಮಧ್ಯಾಹ್ನ ಮಲಗಿರ್ತೀರ ತಾನೆ? ಮಧ್ಯಾಹ್ನದಿಂದ 2 ನಾನು hours. ಬಂದು ಮಲಗಿದ್ದು 4 ಗಂಟೆ. ನಾನು ಮಲಗಿದೆ 3 ಗಂಟೆ. ಮೆಲ್ಲ ಮೆಲ್ಲ ಅಯ್ಯೋ ಸರಿ ಆಯ್ತಪ್ಪ. 1 hour ಮಲ್ಕೊಂಡಿದ್ದೀರಾ, ಅದಕ್ಕೂ ಸಮಾಧಾನ ಇಲ್ಲ ನಿಮಗೆ. ಈ ಬ್ಲಾಗು ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ. ಶುಭರಾತ್ರಿ.